ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರುಣ್ಯ ವ್ಲಾಗ್ಸ್. ಗೈಸ್, ನನ್ನ ವಾಯ್ಸ್ ಹೋಗ್ಬಿಟ್ಟೈತೆ ಕಿರ್ಚಿ ಮತ್ತು ಕ್ಲೈಮೇಟ್ಗೆ. ಇವತ್ತು ಆ್ಯಕ್ಚುಲಿ ಸಂಡೇ ನಾನು ಬೆಳಗ್ಗೆ ಬೇಗ ಎದ್ದು 6 o'clock ಎದ್ದು ರೆಡಿಯಾಗಿ ಹೋಗ್ತಾಯಿದ್ದೀನಿ ಸ್ಕೂಲ್ ಹತ್ರ. ಬಿಕಾಸ್ ಇವತ್ತು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆ. ನಮ್ಮ ಸ್ಕೂಲ್ ಮಕ್ಕಳನ್ನ ರಿವರ್ ಯೂನಿವರ್ಸಿಟಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಸ್ಪೋರ್ಟ್ಸ್ಗೋಸ್ಕರ. ಆ್ಯಕ್ಚುಲಿ ಇವತ್ತು ನನ್ನ ಕೆಲಸ ಇಲ್ಲ ಗೈಸ್. ನನ್ನ ಫ್ರೆಂಡ್ಸು ಒಂದೊಂದು ಮುತ್ತುಗಳು ಇದಾರಲ್ಲ, ಅವರಿಂದ ಪಾಪ ಅವರೂ ಕಷ್ಟಪಡೋದಲ್ಲೇ ಅವರೂ ಇದಾಗೋದಲ್ಲೇ ನನ್ನನ್ನು ಸೇರಿಸ್ಕೊಂಡು, ನೀನು ಯಾಕೆ ಮನೇಲಿರ್ತೀಯ, ಸಂಡೇ ನಾವೇ ಎಂಜಾಯ್ ಮಾಡ್ತಿಲ್ಲ ಅಂದಮೇಲೆ ನೀನು ಎಂಜಾಯ್ ಮಾಡಬಾರ್ದು ಅಂದ್ಬಿಟ್ಟು ನನ್ನೂ ಕರ್ಕೊಂಡು ಹೋಗ್ತಾವ್ರೆ. ಇರಬೇಕು ಈ ಥರ ಫ್ರೆಂಡ್ಸು ಜೀವನದಲ್ಲಿ. ಸೊ ಈಗ ನಮ್ರತ ಬರ್ತಿದ್ದಾಳಂತೆ ನನ್ನ ಪಿಕ್ ಮಾಡೋಕ್ಕೆ. ಮತ್ತು ನಾವು ನನ್ನ ಪಿಕ್ ಮಾಡಿ ಅಲ್ಲಿಂದ ಸ್ಕೂಲ್ ಹತ್ರ ಹೋಗಿ, ಸ್ಕೂಲ್ ಹತ್ರದಿಂದ ರಿವರ್ ಯೂನಿವರ್ಸಿಟಿಗೆ ಹೋಗಿ, ಮತ್ತೆ ಅಲ್ಲಿ ಸ್ಪೋರ್ಟ್ಸ್ ಮುಗಿಸ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಹೋಗಿ ಅಲ್ಲಿಂದ ನನ್ನ ಮನೆಗೆ ಬರಬೇಕು. ಪಾಪ ಕ್ಲಾಸು ಇದೆ ಇವತ್ತು. ಗೈಸ್, ಇವತ್ತು ಬೆಳಗ್ಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ. ಬಿಕಾಸ್ ನಾನೊಂದು ವ್ಲಾಗ್ ಎಡಿಟ್ ಮಾಡಿದ್ದೆ, ಇವತ್ತು ಪೋಸ್ಟ್ ಮಾಡೋಣ ಸಂಡೇ ಅಂತ. ಆ ವ್ಲಾಗ್ ಡಿಲೀಟೇ ಆಗೋಗಿದೆ ಗೈಸ್, ಸಿಗ್ತಾನೇ ಇಲ್ಲ. ಕಷ್ಟಪಟ್ಟು ವ್ಲಾಗ್ ಮಾಡಿ ಈ ಬ್ಯುಸಿ ಶೆಡ್ಯೂಲಲ್ಲಿ ಎಡಿಟ್ ಮಾಡಿ ಈ ಥರ ಡಿಲೀಟ್ ಆಗೋದಾಗ ಒಂಥರ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ಅಂತ. ಬಿಕಾಸ್ ನಾನು ಅಷ್ಟು ಫ್ರೀ ಇಲ್ಲ ವ್ಲಾಗ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಮತ್ತೆ ಪೋಸ್ಟ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅದಕ್ಕೆಲ್ಲ. ಅಂಥದ್ರಲ್ಲೂ ನಾನು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಅದು ನವರ ಮ್ಯಾಮ್ ಮನೆಗೆ ಹೋಗಿದ್ದು ಒಂದು ವ್ಲಾಗ್ ಮಾಡಿದ್ದೆ. ಸೊ ಅದು ಡಿಲೀಟ್ ಆಗಿಬಿಟ್ಟಿದೆ. ಎಂತ ಮಾಡೋದು ಗೈಸ್, ಪರವಾಗಿಲ್ಲ. ಸೊ ಓಕೆ, ಈ ಥರ ಅವಾಗ ಆಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರು ಬರ್ತಿದ್ದಾರಂತೆ 7 o'clock ಅಲ್ಲಿರಬೇಕು. 8 o'clock ರಿಜಿಸ್ಟ್ರೇಷನ್ನು. ನಿನ್ನೆ ನಾನೆಲ್ಲ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಗೈಸ್. ಅವಳ ಕೆಲಸ ಎಲ್ಲ ನಾನೇ ಮಾಡಿದ್ದೀನಿ. ಅಮೃತ ಫೈನಲಿ ಬಂದಿದ್ದಾಳೆ. ಕಾರಲ್ಲಿದೆ ಅಂತ ಗೊತ್ತಿಲ್ಲ, ಬಂದಿದ್ದಾಳೆ, ಹೋಗ್ಬೇಕು. ಸಂಡೇ ಸ್ಪಾಯ್ಲಿಂಗ್ ಮೈ ಸಂಡೇ, ದಿಸ್ ಗರ್ಲ್. Morning, full night I was out, you know. I came home only 6 o'clock morning. I was with Tintin. ಗೈಸ್, ಇವತ್ತು ಸಂಡೇ. ನೆಮ್ಮದಿಯಾಗಿ ಮಲ್ಕೊಂಡು ನಮ್ಮಮ್ಮ ಬಿರಿಯಾನಿ ಮಾಡಿದರೆ ಬಿರಿಯಾನಿ ತಿನ್ಕೊಂಡಿರೋ ಮಗು ನಾನು. ಸಂಡೇ ಅವಳು ರಿಸ್ಕ್ ತಗೊಳ್ಳೋದಲ್ಲದೆ ನನ್ನ ರಿಸ್ಕು. ಎಂಥ ಅನ್ಯಾಯ, ಕಮೆಂಟ್ ಮಾಡಿ, ಎಂಥ ಅನ್ಯಾಯ ಗೈಸ್. ನಾನು ರಿಸ್ಕ್ ತಗೊಳ್ಳೋದು ಅಲ್ಲದೆ ನನ್ನ ಫ್ರೆಂಡು ರಿಸ್ಕ್ ತಗೊಳ್ಳಿ ಅನ್ನೋ ಏಕೈಕ ವ್ಯಕ್ತಿಯವರು. ಅಯ್ಯಯ್ಯೋ, ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೈಸ್ ಇಬ್ರು. ಅಷ್ಟು ಡೆಡಿಕೇಶನ್ನು ಸ್ಕೂಲ್ ಮೇಲೆ, ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೇಲೆ. ಅಯ್ಯೋ ದೇವ್ರೆ. ಗೈಸ್, ಫೈನಲಿ ರೀಚ್ ಆದ್ವಿ. ನೋಡ್ರಿ, ಆಲ್ರೆಡಿ ಮಕ್ಕಳು ಬಂದು ವೆಯ್ಟ್ ಮಾಡ್ತಾವ್ರೆ. ಗೈಸ್, ಸಂಡೇ ಹೊತ್ತು ಕೆಲಸ ಮಾಡ್ತಾ ಇರೋದು ನಾಳೆ. ಸಂಡೇನೂ ಸ್ಕೂಲಿಗೆ ಬಂದಿದ್ದೀವಿ. ನೋಡಿ, ನಮ್ಮ ಸ್ಕೂಲ್ ಇನ್ನೊಂದ್ಸಲ ನೋಡ್ಕೊಂಬಿಡಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ನೀವು. ಗೈಸ್, ಇದು ಇಲ್ಲಿದೆಯಲ್ಲ ಡ್ರಾಮಾ ಡೈರಿ 26th ಇವೆಂಟ್ ನಂದೇ ಇರೋದು ಸ್ಕೂಲಲ್ಲಿ. ಅವತ್ತು ಮಾಡ್ತೀನಿ ಬ್ಲಾಗ್. ಯಾರು ಗೈಸ್, ಏನು ಗೊತ್ತಾ, ಸ್ಕೂಲಲ್ಲಿ ಯಾರೂ ಇಲ್ಲ, ನಂದೇ ರಾಜ. ಒಂಥರ ಖುಷಿ ಸ್ಕೂಲಲ್ಲಿ ಯಾರು ಇಲ್ದಿದ್ದಂಗೆ ಬರೋದು.
Where you are going for punching? What? ಪ್ರಿನ್ಸಿಪಲ್ ಇಲ್ಲ, ಪ್ರಿನ್ಸಿಪಲ್ ಪರ್ಮಿಷನ್ ಇಲ್ಲ, ಪ್ರಿನ್ಸಿಪಲ್ ರೂಮ್ಗೆ ಹೋಗ್ತಾ ಇದ್ದೀವಿ. ಒಂಥರ ಖುಷಿ ನನಗೆ. ಸ್ಕೂಲಲ್ಲಿ ಯಾರು ಇಲ್ಲ, ನಮ್ಮದೇ ರಾಜವಾರ ಇಲ್ಲ. ಇದು ನಮ್ಮ ಪ್ರಿನ್ಸಿಪಲ್ ಆಫೀಸ್. ಸ್ಟೂಡೆಂಟ್ಸ್ ಕೊಟ್ಟು ವಾಟ್ ಈಸ್ ದಟ್? ಯಲಂಕ ಓ, ಎಂಕರೇಜ್ಮೆಂಟ್. Hey, see ground in ground you are. In school no one is there feeling happy because come will keep. ಎಲ್ಲದಕ್ಕೂ ಹಿಂಗೆ ಗೈಸ್ ನನ್ನ ಕರೆಯೋದು. ಕಮ್ನು I don't know what to wear tomorrow. ಓ I have a shorts and come that I ಶಾರ್ಟ್ಸ್ ಹಾಕೋ ಬರ್ತಾರಂತೆ ಸ್ಕೂಲಿಗೆ. ಎಂತ I will do this vlog. you know morning how much sad I was. I have edited one vlog. It has deleted. Very good. Oh, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್ ವ್ಲಾಗ್ ಡಿಲೀಟ್ ಆಗಿದ್ದಕ್ಕೆ. ನೋಡಿ, ಈ ಗ್ರೌಂಡಲ್ಲಿರೋ ಬಾಲ್ನೆಲ್ಲ ಎತ್ತಿಕ್ಬೇಕು. ಇದ್ರ ಜೊತೆ ನನಗೂ ಕೆಲಸ. ನಮ್ರತ ಓ ಆಟಿಟ್ಯೂಡ್. Finally, we reached Reva University. With the events. If you are making it delay, then it will affect the events. Thank you. No. Direct final. Time is just semi-final, then final. Direct final. 400. Only I came. Now, Yeah. this year only she came. I trained in 6th. You got second, right? She got second. 4th. 6th. ಏನು ಇಲ್ಲ ಗೈಸ್, ಏನು ಮಾಡಿಲ್ಲ. ಆಹಾ, ಶೋ ಯೋರ್ ಫೇಸ್. ನೋ ಪಾಪ, ಇವಳ ಗಾಯ ಆಯ್ತು. ಬಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಫೌಲ್. ಹೂಸ್ ಫೌಲ್? 400 meter run. ಅವ್ರು ಚೀಟಿಂಗ್ ಮಾಡಿದ್ರಾ? Boys under 14. ಎಂತ ಚೀಟಿಂಗು ಮಾಡಿಲ್ಲ ಗೈಸ್. ಬಟ್ ಏನು ಅಂದ್ರೆ ಟ್ರೈನಿಂಗ್ ಇರಲಿಲ್ಲ ನಮ್ಮ ಮಕ್ಕಳಿಗೆ. ಟ್ರೈನಿಂಗ್ ಮಾಡಿಲ್ಲ. RTNET ಬಿಫೋರ್ ಇದ್ದಿದ್ರೆ ಟ್ರೈನಿಂಗ್ ಮಾಡ್ತಿದ್ರು. ಬಿಫೋರ್ ಕಾಂಪಿಟೇಷನ್ ಮಾಡ್ತಿರ್ಲಿಲ್ಲ. ಗುರು ಸರ್ ವ್ಲಾಗ್ ನೋಡ್ತಿದ್ರೆ ನೋಡಿ. ಸ್ವಲ್ಪ ಆಡ್ತಾರೆ. ಈಗ ಫೈನಲ್ಸ್ ಇಲ್ಲ ಅಲ್ಲ. 200 meters ನಾಳೆ ಆಡ್ತಾರೆ. ನಾಳೆ ನಾನು ಬರಲ್ಲ ಗೈಸ್. ನೋಡೋಣ, ನಾಳೆ ಆದ್ರೂ ಗೆದ್ಕೊಂಡ್ ಬರ್ತಾರೋ ಇಲ್ಲೋ. ನಾನು ಎಂಜಾಯ್ ಮಾಡೋದ್ ಬಿಟ್ಟು ಇವ್ರದ್ದು ಸ್ಪೋರ್ಟ್ಸ್ ನೋಡಕ್ ಬಂದ್ರೆ ಡಿಸಪಾಯಿಂಟ್ ಮಾಡಿದ್ದಾರೆ. ಏನ್ ಸೋತಿರೋದಕ್ಕೆ ಖುಷಿ ಇರ್ಬೇಕಂತೆ. ಇರ್ಲಿ. ಈಗ ಚೆನ್ನಾಗಿ ಊಟ, ಫುಡ್ ಕೂಪನ್, ಸ್ನಾಕ್ಸ್ ಕೂಪನ್ ಕೊಟ್ಟಿದ್ದಾರೆ. ಚೆನ್ನಾಗಿ ತಿನ್ಬಿಟ್ಟು ಹೋಗೋಣ. ನಮ್ಗೆ ಕೊಟ್ಟಿಲ್ಲ ಮ್ಯಾಮ್, ನಿಮ್ಗೆ ಮ್ಯಾಮ್ ಕೊಟ್ಟಿರೋದು. ಏನಿದೆಯೋ ಗೊತ್ತಿಲ್ಲ. ಅದೇ ನಮಗೂ ಕೊಟ್ಟಿಲ್ಲಲ್ಲ ಮ್ಯಾಮ್. ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ಗೂ, ನಿಮ್ಗೂ ಇಸ್ಕೊಂಡಿದ್ದೀನಿ ಪಾಪ ಅಂತ. ಬಾಯ್ ಗೈಸ್. ಇವಾಗ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಫುಲ್ ಮಳೆ. ಯಪ್ಪ, ನೋಡಿ ಪ್ಯಾಂಟ್ ನೋಡಿ. ಇನ್ನೊಂದು ವೀಡಿಯೋಸು ವೀಕ್ಲಿ ಒನ್ಸ್ ಆ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಟೈಮ್ ಸಿಗ್ತಲ್ಲ ವಿಡಿಯೋ ಮಾಡೋಕ್ಕೆ. ವಿಡಿಯೋ ಮಾಡಿದ್ರೆ ಎಡಿಟಿಂಗ್ ಟೈಮ್ ಕೊಡಬೇಕು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತದೆ ವೀಡಿಯೋಸು. ಸೊ ಐ ಆಮ್ ಸಾರಿ ಫಾರ್ ಇಟ್. ಮಾಡಿ ಊಟ ಮಾಡಿ ಮಲ್ಕೊಬೇಕು. ನಾಳೆ ಮತ್ತೆ ಸ್ಕೂಲ್ ಐತೆ ನನಗೆ. ನಾಳೆ ಮತ್ತೆ ಬ್ಯಾಡ್ ಮಂಡೇ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಗೆ ಹೋಗಬೇಕು ಬೆಳಗ್ಗೆನೇ ಬೇಗ ಎದ್ದು. ಸೊ ಇವತ್ತು ಬೇಗ ಊಟ ಮಾಡಿ ಬೇಗ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋಗ್ತೀನಿ ಫ್ರೆಶ್ ಮೈಂಡಲ್ಲಿ.
ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಬಾಯ್.